ಈ ಥರದ್ದು ಬಾರ್ಡ್ರ್ ಇರೋದಂಥದ್ದು ಒಂದು ಬ್ಲೌಸ್ ಪೀಸ್ ತೊಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಬೇಕಾದ್ರೇ ನಿಮ್ಮದು ದೀಪಾವಳಿ ಕಂಬ ಎಷ್ಟು ಲೆಂತ್ ಇದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಮಾಡಿದ್ರು ಸರಿ. ಇಲ್ಲ ಆಮೇಲೆ ನರ್ಗೆ ಮಾಡಿಕೊಂಡು ಮಾಡ್ತೀನಿ ಅಂದ್ರೂ ಸರಿನೇ. ಹಿಂಗೆ ಫೋಲ್ಡ್ ಮಾಡಿ ನಾನೀಗ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಪಿನ್ ಹಾಕ್ತಿದ್ದೀನಿ, ಜಾರಬಾರ್ದು ಅಂಥೇಳಿ. ಪಿನ್ ಹಾಕಿದ ಮೇಲೆ ಲೆಂತ್ನ ನೋಡ್ಕೊಳ್ಳಿ. ಲೆಂತ್ ಸರಿ ಇದೆ ಅಂದರೆ ಓಕೆ. ನೋಡಿ ನನಗೆ ಲೆಂತ್ ಸ್ವಲ್ಪ ಉದ್ದ ಅನಿಸ್ತಿದೆ, ಅದಕ್ಕೆ ಏನು ಮಾಡ್ತೀನಿ, ಹಿಂಗೆ ಫೋಲ್ಡ್ ಮಾಡಿ ಹಿಂದಕ್ಕೆ ಈ ಥರ ಕಟ್ತೀನಿ. ಆದಷ್ಟು ನೀವು ಈ ಥರ ದಪ್ಪ ದಾರ ತೊಗೊಂಡ್ರೆ ನಿಮಗೆ ಇಳಿತೀರಲ್ಲ ಆವಾಗ ಕಟ್ಟಾಗಲ್ಲ. ಆ ದಾರನ ಲೇಸಿಂದ ಎಲ್ಲ ಮುಚ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಗಟ್ಟಿಗೆ ಕಟ್ಕೊಳ್ಳಿ. ಆಮೇಲೆ ಈ ನರ್ಗೆನೆಲ್ಲ ನೀಟಾಗಿ ಮಾಡ್ಕೋಬೋದು. ಹಾಗೆ ಕೂತ್ಕೊಳ್ಳುತ್ತೆ. ಬ್ಲೌಸ್ ಪೀಸ್ ಸ್ಟಿಫ್ ಆಗಿದೆ ಅಂದರೆ ಹಾಗೆ ಕುದಿಸಿ, ಇಲ್ಲ ಅಂದರೆ ನೀಟಾಗಿ ಹಂಗೆ ಸ್ಟಿಫಾಗಿ ಕೂರಲಿಲ್ಲ ಅಂದರೆ ಈ ಥರ ಐರ್ನರಿಂದ ತೊಗೊಂಡು ಒಂದು ಸರಿ ಹಿಂಗೆ ಅಂದ್ಕೊಂಬಿಟ್ರೆ ಸಾಕು, ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವು ಯಾವ ಸೀರೆದು ಬ್ಲೌಸ್ ಪೀಸ್ ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇದು. ನೀಟಾಗಿ ನರ್ಗೆಗಳು ಕಾಣಲಿ ಅಂಥೇಳಿ ನಾನು ಹಿಂಗೆ ಮಾಡ್ಕೊತಿದ್ದೀನಿ. ನೋಡಿ ಹಿಂಗೆ ನೀಟಾಗಿ ಬಂತು. ಈಗ ಇದು ಮತ್ತು ಇದನ್ನು ತೊಗೊಂಡು ಹಿಂದಕ್ಕೆ ಲಾಕ್ ಮಾಡ್ತೀನಿ. ಇಷ್ಟು ಮಾಡಿದ್ಮೇಲೆ ನೀವು ಎಲ್ಲೋ ಕಾಂಬಿನೇಷನಿಂದ ನರ್ಗೆ ಮಾಡಿಕೊಂಡ್ರೂ ಆಯಿತು. ನನಗೆ ಒಂದು ದುಪ್ಪಟ್ಟ ಇದೆ, ನನಗದು ಕಾಂಬಿನೇಷನ್ ಸಹ ಆಗುತ್ತೆ. ಅದನ್ನು ನಾನು ಪ್ಲೀಟ್ಸ್ ಥರ ಯೂಸ್ ಮಾಡ್ತಿದ್ದೀನಿ. ಮಕ್ಕಳದೆಲ್ಲ ಈ ಥರ ಇರುತ್ತೆ ಮನೆಯಲ್ಲಿ, ಅದನ್ನಾದರೂ ಯೂಸ್ ಮಾಡಿ. ಇಲ್ಲ ಅಂದರೆ ಗೋಲ್ಡ್ ಕಲರ್ ಕಾಂಟ್ರಾಸ್ಟ್ ಯಾವುದಾದ್ರೂ ಬ್ಲೌಸ್ ಪೀಸ್ನ ಈ ಥರ ನೀಟಾಗಿ ನರ್ಗೆ ತಕ್ಕೊಂಡು ಅದನ್ನಾದರೂ ನೀವು ಯೂಸ್ ಮಾಡ್ಬೋದು. ಅಂದರೆ ಅದು ನಿಮ್ಮ ಆಪ್ಷನು, ನಿಮ್ಗೆ ಯಾವ್ದು ಈಸಿ ಅದನ್ನು ಮಾಡ್ಕೊಳ್ಳಿ. ಇದು ಅಷ್ಟೇ ರೆಡಿ ಸಿಗುತ್ತೆ ನಿಮಗೆ. ಇಲ್ಲ ನಿಮ್ಮದೇ ಚೈನ್ನ ಯೂಸ್ ಮಾಡ್ಬೋದು, ಮಕ್ಕಳದ್ದು ಸಿಗುತ್ತೆ,
ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ದೊಡ್ಡವ್ರದ್ದೇ, ಆದರೆ ದಾರ ಕೊಡ್ತಾರಲ್ವ ಹಾಕೋದು ಅದಿರಲ್ಲ, ಹಾಗಾಗಿ ಸಣ್ಣದಾಗಿ ಕಾಣ್ತಿದೆ ಅಷ್ಟೇ. ಸರ ಹಾಕಿದ್ದಾಯಿತು. ಈಗ ನಾನು ಮಾಂಗಲ್ಯ ಹಾಕ್ತಾಯಿದ್ದೀನಿ. ಎಲ್ಲ ಹಬ್ಬಕ್ಕೂ ನಿಮ್ಗೆ ಯೂಸ್ ಆಗುತ್ತೆ. ಒಂದೊಂದು ಸರಿ ಒಂದೊಂದು ಥರ ಯೂಸ್ ಮಾಡ್ಕೊಬೋದು. ನೋಡಿ ಹಾಕಿದ್ದೀನಿ. ಚೈನ್ನ ಸ್ವಲ್ಪ ಕೆಳಗೆ ಇಳ್ಕೊತೀನಿ. ಈಗ ಮುಖವಾಡ ಹಾಕ್ತೀನಿ. ಇದು ಆ್ಯಕ್ಚುಲಿ ನಾನು ಮಂಗಳ ಗೌರಿಗೆ ಯೂಸ್ ಮಾಡ್ತಿದ್ದಿದ್ದು ಮುಖವಾಡ. ಇವಾಗ ನಾನು ಅದನ್ನು ಬೆಳ್ಳಿದು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ತುಂಬ ಚಿಕ್ಕದು ಬೇಕಿತ್ತು ಇದಕ್ಕೆಲ್ಲ, ಅದಕ್ಕೆ ಅಂತ ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದು ಅಷ್ಟೇ ಸಿಗುತ್ತೆ ನಿಮಗೆ ಕಲೆಕ್ಷನ್ಸು. ಇಷ್ಟು ಅಲಂಕಾರ ಮಾಡಿ ಮುಖವಾಡ ಬಿಟ್ಟು ಅಂದರೆ ಚೆನ್ನಾಗಿ ಕಾಣಲ್ಲ. ನಿಮ್ಗೆ ಆಪ್ಷನ್ ಇದು, ಮೇಲೆ ದೀಪ ಅಂಟಿಸ್ತೀನಿ ಅಂದರೆ ಇಷ್ಟು ಬಾಡಿ ಮಾತ್ರ ಅಲಂಕಾರ ಮಾಡ್ಕೊಂಡು ಮೇಲ್ಗಡೆ ದೀಪ ಅಂಟಿಸಿ ಇಲ್ಲೆಲ್ಲ ಹೂವಿನ ಅಲಂಕಾರ ಮಾಡ್ಕೋಬೋದು. ಬಟ್ ನಾನು ಮುಖವಾಡ ಹಾಕಿ ಆ ಕಡೆ ಶಿವಂಗೂ ಅಷ್ಟೇ ಮಾಡ್ತೀನಿ. ಈಗ ನಿಮಗೆ ಮುಖವಾಡ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಮುಖವಾಡ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಕರೆಕ್ಟಾಗಿ ಮಧ್ಯಕ್ಕೆ ಮಾಡ್ಕೊಳ್ಳಿ. ನೀವು ಆರಾಮ್ಸೆ ಇಲ್ಲಿ ತುಪ್ಪದ ದೀಪ ಅಂಟಿಸ್ಕೋಬೋದು. ಇವಾಗ ನಾನು ಪಾರ್ವತಿ ಅಮ್ಮನವ್ರಿಗೆ ಒಂದು ಜಡೆ ಕೂಡ ಫಿಕ್ಸ್ ಮಾಡ್ತಿದ್ದೀನಿ, ಸಣ್ಣದು. ನಿಮಗೆ ಇದು ರೆಡಿ ಸಿಕ್ಕಿಲ್ಲ ಅಂದರೆ ಬೆಸ್ಟ್ ಏನು ಮಾಡಿ ಗೊತ್ತಾ, ಚವಲಿ ಸಿಗುತ್ತಲ್ವ, ಒಂದನ್ನು ಮಾತ್ರ ಕಟ್ ಮಾಡ್ಕೊಂಬಿಟ್ಟು ಜಡೆ ಎಣ್ದು ಇಟ್ಕೊಂಬಿಡಿ, ಅದು ಸಹ ಆಗತ್ತೆ. ಇದನ್ನೆಲ್ಲ ಹಾಕೋಬೇಕಾದ್ರೆ ನೀವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ದೀಪನ ನೀವು ಎಲ್ಲಿ ಅಂಟಿಸ್ತೀರಾ ಅದನ್ನು ಬಿಟ್ಟು ಬೇರೆ ಜಾಗದಲ್ಲಿ ಹಾಕೋಬೇಕಾಗತ್ತೆ. ನೀವು ಇಲ್ಲಿ ಅಂಟಿಸ್ತೀರಾ ಅಂದರೆ ಹಿಂದಕ್ಕೆ ಬಿಟ್ಬಿಡಿ. ಹೀಗೆ ಇನ್ನೂ ಎಷ್ಟು ಬೇಕಾದ್ರೂ ನೀವು ಅಲಂಕಾರ ಮಾಡ್ಕೊಬೋದು. ಈಗ ಪಾರ್ವತಿಗೆ ಇಷ್ಟು ನಾನು ರೆಡಿ ಮಾಡಿದ್ದೀನಿ. ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.